ವೆಲ್ಕಮ್ ಬ್ಯಾಕ್. ನಾವು ತಿನ್ನುವಂತ ಆಹಾರ ಕೂಡ ಈಗ ಒಂಥರ ಸ್ಲೋ ಪಾಯ್ಸನ್ ತರ ವಿಷಕಾರಿ ಆಹಾರ ಸೇವನೆ ಮಾಡ್ತಿದೀವಿ. ಅದಕ್ಕೋಸ್ಕರ ಈಗ ಸಾವಯವ ಕೃಷಿಗೆ ಅಂತಾನೆ 200 ಕೋಟಿ ರೂಪಾಯಿ ಮೀಸಲಿಟ್ಟಿದ್ದೀವಿ ಅಂತ ಯಡಿಯೂರಪ್ಪ ಅವರು ಹೇಳಿದ್ದಾರೆ. ಶಾಂತಕುಮಾರ್ ಸರ್, ಈಗ ಸಾವಯವ ಕೃಷಿಗೆ ಹೆಚ್ಚಿನ ಆದ್ಯತೆಯನ್ನ ಈ ಸರ್ಕಾರ ಕೊಡ್ತಿದೆ. ಅದು ಜಾರಿಗೆ ಬರುತ್ತೆ, ಸಾವಯವ ಉತ್ಪನ್ನಗಳನ್ನೇ ನಾವು ಮುಂದೆ ಸೇವನೆ ಮಾಡಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ನಿಮ್ಮ ಹತ್ರ ಇದೆಯಾ? ಇಲ್ಲ, ಸಾವಯವ ಕೃಷಿ ಉತ್ಪನ್ನಗಳಿಗೆ ಸರ್ಕಾರ ಒತ್ತು ಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾದಂತ ವಿಚಾರ. ಬಹಳ 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 ಒಳ್ಳೆ ವಿಚಾರ. ಯಾಕೆ ಅಂತ ಹೇಳಿದ್ರೆ ಇವತ್ತು ರೈತ ಕೂಡ ತನ್ನ ಭೂಮಿಯ ಫಲವತ್ತತೆಯನ್ನು ಕಳ್ಕೊಳ್ತಾ ಇದ್ದಾನೆ. ಉತ್ಪನ್ನಗಳಲ್ಲಿ ಕಡಿಮೆ ಆಗಿದೆ. ಇವೆಲ್ಲ ಕಾರಣದಿಂದ ಸಾವಯವ ಕೃಷಿಗೆ ಒತ್ತು ಕೊಡೋದ್ರಿಂದ ರೈತರು ಕೂಡ ಸಬಲತೆಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಜನಸಾಮಾನ್ಯರಿಗೂ ಕೂಡ ಒಳ್ಳೆ ಆಹಾರ ಸಿಗ್ಲಿಕ್ಕೂ ಅನುಕೂಲ ಆಗ್ತದೆ. ಮತ್ತೆ ಆಹಾರವನ್ನ ಮನುಷ್ಯರ ಆರೋಗ್ಯ ಕೂಡ ಕೆಡ್ತಾ ಇದೆ. ಇವೆಲ್ಲ ವಿಚಾರದಲ್ಲಿ ಏನು ಈ ಒಂದು ಸಾವಯವ ಕೃಷಿ ಯೋಜನೆಯನ್ನ 200 ಕೋಟಿ ರೂಪಾಯಿ ಇಟ್ಟಿದ್ದಾರೆ. ಈ ರೀತಿ ಯೋಜನೆಗಳನ್ನ ಮಾಡ್ತಕ್ಕಂಥದ್ದು ಸರ್ಕಾರ ಒತ್ತು ಕೊಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಓಕೆ ಸರ್, ಕೊನೆಯದಾಗಿ ಈ ಬಜೆಟ್ ಬಗ್ಗೆ, ಈ ಕ್ಲಾರಿಟಿ ಬಗ್ಗೆ ಸರ್ಕಾರ ಅಟ್ಲೀಸ್ಟ್ ಈಗ ಬಜೆಟ್ ಮಂಡನೆ ಆಗಿದೆ, ಈಗ ಬಹಿರಂಗವಾಗಿ ಮಾಧ್ಯಮದ ಮುಖಾಂತರ ಅಥವಾ ಜನಸಾಮಾನ್ಯರಿಗೆ ಏನ್ ಮೆಸೇಜ್ ಕೊಡ್ಬೇಕು ಅಂತೀರಾ ಈ ಕ್ಲಾರಿಟಿ ಬಗ್ಗೆ? ನಾನು ಕೇಳ್ತೀನಿ. ಈಗ ನೋಡಿ, ಕೃಷಿ ಉಪಕರಣಗಳ ಸಾಲವನ್ನ ತೆಗೆದುಕೊಂಡಿರ್ತಕ್ಕಂಥ ರೈತರ ಸುಸ್ತಿ ಬಡ್ಡಿಯನ್ನ ಮನ್ನಾ ಮಾಡಿದೀವಿ ಅಂತ ಹೇಳಿದ್ದಾರೆ. ಬಹಳ ಒಳ್ಳೆಯ ಕೆಲಸ. ಎರಡನೇದಾಗಿ ಈಗಾಗಲೇ ನೀರಾವರಿಗೆ ಒತ್ತು ಕೊಟ್ಟು ಮತ್ತು ಏತ ನೀರಾವರಿಗಳಿಗೆ ಒತ್ತು ಕೊಟ್ಟು ಜನರಿಗೆ ಕುಡಿಯೋ ಇದು ಕೆರೆ ಕಟ್ಟೆಗಳ ತುಂಬಿಸುವಂತ ಯೋಜನೆಗಳನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವೆಲ್ಲ ವಿಚಾರಗಳು ಒಳ್ಳೆ ವಿಚಾರಗಳಿದೆ. 32,000 ಕೋಟಿ ರೂಪಾಯಿನ ಕೃಷಿಗೆ ನೀಡಿರ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ. ಆದ್ರೆ ಇದು ಜಾರಿ ಆಗ್ಬೇಕು. ಜಾರಿ ಆದಾಗ ಮಾತ್ರ ಒಳ್ಳೆ ಬೆಳವಣಿಗೆ ಅಂತ ನಾವು ಹೇಳಲಿಕ್ಕೆ ಬರ್ತದೆ. ಎಷ್ಟು ಅನುಷ್ಠಾನ ಆಗ್ತದೆ ಅನ್ನೋದನ್ನ ನಾವು ಕಾದ್ ನೋಡ್ಬೇಕಾಗ್ತದೆ. ಮುಂದಿನ ದಿನಗಳಲ್ಲಿ ಬಗ್ಗೆ ನಾವು ಕಾದ್ ನೋಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಈ ಚರ್ಚೆಯಲ್ಲಿ ಪಾಲ್ಗೊಂಡಿದ್ದಕ್ಕೆ, ಬಜೆಟ್ ಬಗ್ಗೆ ವಿಶ್ಲೇಷಣೆ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇನ್ನು ಪೆಟ್ರೋಲ್ ಡೀಸೆಲ್ ಏರಿಕೆ ಬಗ್ಗೆ ಹುಬ್ಬಳ್ಳಿ ಜನ ಏನಂತಾರೆ, ನಮ್ಮ ಪ್ರತಿನಿಧಿ ಪರಶುರಾಮ್ ಮಾತನಾಡಿಸಿದ್ದಾರೆ ನೋಡಿ. ಯಡಿಯೂರಪ್ಪನವರು ಮಂಡಿಸಿದಂತಹ ಬಜೆಟ್ ನಲ್ಲಿ ಈಗಾಗಲೇ ಪೆಟ್ರೋಲ್ ಡೀಸೆಲ್ ದರವನ್ನ ಏರಿಸಲಾಗಿದೆ. ನಾವೀಗ ಹುಬ್ಬಳ್ಳಿಯ ಮಿರ್ಜಾನ್ಕರ್ ಪೆಟ್ರೋಲ್ ಬಂಪ್ ನಲ್ಲಿದ್ದೀವಿ. ದೃಶ್ಯದಲ್ಲಿ ಗಮನಿಸಬಹುದು, ಏನು ಇವತ್ತು ಪೆಟ್ರೋಲ್ ದರ ಏನಿದೆ 73 ರೂಪಾಯಿ 59 ಪೈಸೆ ಇದೆ. ಡೀಸೆಲ್ ದರ 66 ರೂಪಾಯಿ 2 ಪೈಸೆ ಇದೆ. ನಿನ್ನೆಗೆ ಹೋಲಿಸಿದಾಗ ಇದು ಸುಮಾರು 14 ಪೈಸೆಯಷ್ಟು ಕಡಿಮೆ ಆಗಿತ್ತು. ಆದರೆ ಇವತ್ತಿನ ಬಜೆಟ್ನಲ್ಲಿ ಏನು ಸೆಸ್ ಅನ್ನ ಏರಿಸಲಾಯಿತು, ಇದರಿಂದಾಗಿ ಗ್ರಾಹಕರಿಗೆ ಹೊರೆ ಆಗ್ತದೆ. ಈ ಒಂದು ತೆರಿಗೆ ಭಾರವನ್ನ ಜನಸಾಮಾನ್ಯರ ಮೇಲೆ ಹಾಕ್ತಾ ಇರೋದು ಸಾಕಷ್ಟು ಅಸಮಾಧಾನಕ್ಕೂ ಕೂಡ ಕಾರಣ ಆಗ್ತಾ ಇದೆ. ನಮ್ಮ ಜೊತೆಗೆ ಒಬ್ಬರು ಗ್ರಾಹಕರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್ ಹೇಳ್ರಿ, ಪೆಟ್ರೋಲ್ ಡೀಸೆಲ್ ಮೇಲಿನ ಸೆಸ್ ಅನ್ನ ಏರಿಸ್ತಾ ಇದ್ದಾರೆ, ಇದರಿಂದ ಯಾವ ರೀತಿ ಹೊರೆ ಆಗ್ತದೆ ಅಂತ? ಇದು ಬಡವರಿಗೆ ಹಾಗೂ ಮಧ್ಯಮ ವರ್ಗದವರಿಗೆ ತುಂಬ ತೊಂದರೆ ಆಗ್ತೈತಿ. ಡೀಸೆಲ್ ರೇಟು ಪೆಟ್ರೋಲ್ ರೇಟು ಕಡಿಮೆ ಆದರೆ ಜನರಿಗೆ ಅನುಕೂಲ ಆಗ್ತೈತಿ. ಮುಖ್ಯವಾಗಿರುವಂಥದ್ದು ಡೀಸೆಲ್ ಮತ್ತು ಪೆಟ್ರೋಲ್ ರೇಟು. ಯಾವುದೋ ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು, ಯಾವುದೇ ತರಕಾರಿ ಮಾರ್ಕೆಟ್ನಲ್ಲಿ ಆಯ್ತು ವಾಹನದಲ್ಲೇ ಒಯ್ಬೇಕಾಗುತ್ತೆ. ವಾಹನದಲ್ಲಿ ಒಯ್ಬೇಕಾದ್ರೆ ಇವರು ಪೆಟ್ರೋಲ್ ರೇಟು ಮತ್ತು ಡೀಸೆಲ್ ರೇಟ್ ಜಾಸ್ತಿ ಆದಾಗ ಆಟೋಮೆಟಿಕ್ ಅವರು ಕೂಡ ಏರಿಸ್ತಾರೆ. ಅದರಿಂದ ಜನರಿಗೆ ತುಂಬ ತೊಂದರೆ ಆಗ್ತೈತಿ. ಈಗಾಗಲೇ ಕೇಂದ್ರ ಸರ್ಕಾರದಲ್ಲಿ ಪ್ರಧಾನಮಂತ್ರಿ ಆದಂಥ ನರೇಂದ್ರ ಮೋದಿ ಅವರು ಇದ್ದಾರೆ. ರಾಜ್ಯದಲ್ಲಿ ಕೂಡ BJP ಸರ್ಕಾರ, ಕೇಂದ್ರದಲ್ಲಿ ಕೂಡ BJP ಸರ್ಕಾರ ಇದೆ. ಎರಡೂ ಒಂದೇ ಸರ್ಕಾರ ಇರೋದ್ರಿಂದ ಈ ರೇಟ್ ಹೆಚ್ಚಿಗೆ 100 ರೂಪಾಯಿ ಮಾಡಿ 50 ರೂಪಾಯಿ ಕಡಿಮೆ ಮಾಡೋದಕ್ಕಿಂತ ಇನ್ನೂ ರೇಟ್ ಕಡಿಮೆ ಒಳ್ಳೆಯದು. ಒಟ್ಟಾರೆಯಾಗಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದಾಗಿ ಗ್ರಾಹಕರಿಗೆ ನೇರವಾಗಿ ಹೊಡೆತ ಬೀಳ್ತದೆ. ಅದು ಜನಸಾಮಾನ್ಯರಿಗೆ, ಬಡವ ವರ್ಗದ ಜನರಿಗೆ ಕೂಡ ಏನು ಬೆಲೆ ಏರಿಕೆ ಬಿಸಿ ತರ್ತದೆ ಬೇರೆ ಬೇರೆ ವಿಚಾರಗಳಲ್ಲಿ ಅನ್ನುವಂಥದ್ದನ್ನ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ನಮ್ಮ ಜೊತೆಗೆ ಇನ್ನೊಬ್ಬ ಮುಖಂಡರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್ ಹೇಳ್ರಿ, ಈಗ ಸೆಸ್ ಏರಿಕೆಯಿಂದಾಗಿ ಯಾವ ರೀತಿ ಜನಸಾಮಾನ್ಯರ ಮೇಲೆ ಹೊಡೆತ ಬೀಳ್ತದೆ? ಇದು ಏನಾಗುತ್ತೆ ಅಂತಂದ್ರೆ ಕೇವಲ ನಮ್ಮ ವಾಹನಗಳ ಮೇಲೆ ಅಲ್ಲ, ಇದು ಸಾರಿಗೆ ಮೇಲೇನೂ ಆಗುತ್ತೆ, ಅಥವಾ ಜನಸಾಮಾನ್ಯರ ಮೇಲೆ ಆಗುತ್ತೆ, ತರಕಾರಿ ಮೇಲೆ ಆಗುತ್ತೆ. ಯಾಕಂದ್ರೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಕನ್ಸ್ಯೂಮರ್ಸ್ ಇದಿರ್ತಾವಲ್ಲ, ಟ್ರಾನ್ಸ್ಪೋರ್ಟೇಷನ್ ಮೇಲೆ ಬೀಳ್ತದೆ ಇದು. ಇದನ್ನು ಯಡಿಯೂರಪ್ಪನವರು ಭಾಳ ಬುದ್ಧಿವಂತರು ನನಗನ್ನಿಸೋ ಮಟ್ಟಿಗೆ. ಇದನ್ನು ಆಲೋಚನೆ ಮಾಡಬೇಕಾಗಿತ್ತು. ಮತ್ತು ಈ ರೀತಿಯಾಗಿ ಬಜೆಟ್ನಲ್ಲಿ ಆ ಒಂಥರ ಸೆಸ್ಸೇ ಹಾಕಬಾರ್ದಾಗಿತ್ತು ಅಂತ ನನಗನ್ನಿಸುತ್ತೆ. ಯಾಕಂದರೆ ಬೇರೆ ಬೇರೆ ಮಾರ್ಗಗಳಿದ್ದಾವೆ, ಇದನ್ನು ತೆರಿಗೆ ಸಂಗ್ರಹ ಮಾಡಲಿಕ್ಕೆ ಬೇರೆ ಬೇರೆ ಮಾರ್ಗಗಳಿದ್ದಾವೆ. ಇನ್ನೂ ಟೈಮ್ ಇದೆ ಅವರಿಗೆ, ಯಾಕಂದರೆ ಬಜೆಟ್ ಮುಗಿದ್ರೊಳಗಾಗಿ ಮಾಡಬಹುದು. ಇದನ್ನು ಜನಸಾಮಾನ್ಯರ ಪರವಾಗಿ ಅವ್ರ ಹತ್ರ ವಿನಂತಿ ಮಾಡ್ಕೊಳ್ತೀನಿ. ಏನು ಸೆಸ್ ಹಾಕಿದಾರಲ್ಲ ಅದನ್ನು ವಾಪಸ್ ಪಡ್ಕೊಳ್ಳಿಕ್ಕೆ ಅವ್ರನ್ನಲ್ಲಿ ವಿನಂತಿ ಮಾಡ್ಕೊಳ್ತೀನಿ. ಒಟ್ಟಾರೆಯಾಗಿ ಏನು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡೋದು ಯಾವುದೋ ಕಾರಣಕ್ಕೂ ಸಲ್ಲದು. ಅದಕ್ಕಾಗಿ ಅದನ್ನು ಹಿಂಪಡಿಬೇಕು ಅನ್ನುವಂಥ ಮಾತನ್ನು ಸಾರ್ವಜನಿಕರು ಹೇಳ್ತಾ ಇರೋದು ಕಂಡು ಬರ್ತಾ ಇದೆ. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಪರಶುರಾಮ್ ತಹಶೀಲ್ದಾರ್, ನ್ಯೂಸ್ 18 ಕನ್ನಡ, ಹುಬ್ಬಳ್ಳಿ. 2020